2026 ಇವತ್ತಿಂದ ಸ್ಟಾರ್ಟ್ ಆಗಿತ್ರಿ. ಈ ವರ್ಷದಾಗ ನಾವೊಂದು ದೊಡ್ಡ ಡಿಸಿಷನ್ ತಗೊಂಡೇನ್ರಿ. ಅದೇನಪ್ಪಾ ಅಂದ್ರೆ ನನ್ನ ನಡೆ ನನ್ನ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಡೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಿ ಮಾಡ್ರಿ, ಎಷ್ಟು ಜನ ಕೈ ಜೋಡಿಸ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕವನ್ನ ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಎಲ್ಲಾರಂತೂ ಮಾಡಂಗಿಲ್ಲ, ನಿಮಗಂತೂ ಗೊತ್ತಾಗಿತ್ತದ. ನಮ್ಮ ಉತ್ತರ ಕರ್ನಾಟಕದಾಗ ಆಗುವಂತ ಕೆಲಸಗಳು ಬಹಳದವ್ರಿ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ನಾವಿರೋ ಪರಿಸ್ಥಿತಿ ಮತ್ತು ಬೆಂಗಳೂರು ಭಾಗದಾಗ ಇರೋ ಪರಿಸ್ಥಿತಿ ಎಷ್ಟು ಡಿಫರೆಂಟ್ ಐತಿ ಅನ್ನೋದು. ಜಮೀನ ಆಸಮಾನ ಫರ್ಕ್ ಐತಿ. ನಮಗ ನಾವು ಶಾನೆ ಆಗ್ಬೇಕ, ನಾವು ಬೆಳಿಬೇಕು. ನಮ್ಗೆ ಯಾರು ಬೆಳೆಸಂಗಿಲ್ಲ. ನಾವು ಹೋಗಿ ಕೇಳ್ಬೇಕ, ನಮ್ದು ಇದು ಆಗ್ಬೇಕಿತ್ರಿ, ನಮ್ಗೆ ನೀವು ಮಾಡಿಕೊಡ್ರದ ಕೇಳ್ಬೇಕ. ಅವಾಗ ಮಾಡಿಕೊಡ್ತಾರ. ಇಲ್ಲದ್ರೆ ನೀವು ಗಪ್ಪತ್ರಿ, ಯಾರ್ಯಾರು ಬರಂಗಿಲ್ಲ, ಯಾರ್ಯಾರು ಮಾಡಿಕೊಡಂಗಿಲ್ಲ ಅನ್ನೋದು ನಿಮ್ಗೂ ಬಹಳ ಚಂದ ಗೊತ್ತಿದ್ರಿ. ಅದಕ್ಕೆ ನೀವು ಧ್ವನಿಯತ್ ಮಾತಾಡಬೇಕು. ಎಲ್ಲಿ ನಂಗೆ ಕಣ್ಮುಂದ್ ಕಂಡು ಹಿಡಿತಿದ್ದೆ ಅಲ್ಲಿ ಬಂದಿರ್ತೇನ್ರಿ, ನಾನು ಸಪೋರ್ಟ್ ಮಾಡಿರ್ತೇನೆ. ಆದ್ರೆ ಎಲ್ಲಾ ಕಡೆ ಬಾ ಅಂದ್ರೆ ನೋಡ್ತೇನ್ರಿ, ಪ್ರಯತ್ನ ಮಾಡ್ತಿರ್ತೇನ್ರಿ. ನಾ ಹಂಗೇನ್ರಿ ಇದ್ರ ಆದ್ರೆ ದಯಮಾಡಿ ಹೇಳ್ತೇನ್ರಿ, ನೀವು ಧ್ವನಿಯತ್ ಮಾತಾಡಬೇಕು. ನೀವು ಧ್ವನಿಯತ್ ಮಾತಾಡ್ರನ ನಿಮ್ ಕೆಲಸ ಹೋಗೋದ. 4 ಮಂದಿ ಅವ್ರೇನಂತಾರು, ಅವ್ರು ಟಾರ್ಗೆಟ್ ಮಾಡ್ತಾರು, ಇವ್ರು ಟಾರ್ಗೆಟ್ ಮಾಡ್ತಾರು, ಯಾರು ಟಾರ್ಗೆಟ್ ಮಾಡಂಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಾಗ ಎಲ್ಲರಿಗೂ ಅಧಿಕಾರ ಐತ್ರಿ. ವಾಕ್ ಸ್ವಾತಂತ್ರ್ಯ ಸಂವಿಧಾನದಾಗ ಎಲ್ಲರಿಗೂ ಐತಿ. ನಾವು ಎಲ್ಲ ಪೊಲಿಟಿ ಎಲ್ಲ ಊದಿ ಬಂದವ್ರು, ನಾವೇನು ಅನ್ಪಡ್ಡ ಮಕ್ಕಳಲ್ಲ. ದಯಮಾಡಿ ಹೇಳ್ತೇನ್ರಿ, ಉತ್ತರ ಕರ್ನಾಟಕದ ನನ್ನ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳು, ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಹೇಳ್ತೇನ್ರಿ, ದಯಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾವು ಧ್ವನಿಯತ್ ಮಾತಾಡೋಣ್ರಿ. 2026ದಾಗ ಸ್ವಲ್ಪ ಕೆಲವೊಂದ್ರೆ ಚೇಂಜ್ ತರಕ್ ಪ್ರಯತ್ನ ಮಾಡೋಣ. ಯಾಕಂದ್ರೆ ಹೇಳ್ರಿ, ಇನ್ಸ್ಟಾಗ್ರಾಮ್ ನ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೋದ್ ಬೇಡ್ರಿ. ಮಾಡ್ಕೊಳ್ರಿ, ಪ್ರಮೋಷನ್ ಮಾಡ್ರಿ. ನಾನು ಮಾಡ್ತೇನೆ, ನಾನು ಇಲ್ಲಂಗಿಲ್ರಿ. ನೀವು ಮಾಡ್ರಿ, ನೀವು ರೊಕ್ಕ ಮಾಡ್ರಿ. ಆದ್ರೆ ನಮ್ಮ ಧ್ವನಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಡೆ ಇರಲಿ, ನಮ್ಮ ರೈತರ ಅಭಿವೃದ್ಧಿ ಕಡೆ ಇರಲಿ, ನಮ್ಮ ವಿದ್ಯಾರ್ಥಿಗಳ ಅಭಿವೃದ್ಧಿ ಕಡೆ ಇರಲಿ, ನಮ್ಮ ಬಡವರ ಅಭಿವೃದ್ಧಿ ಕಡೆ ಇರಲಿ, ನಮ್ಮ ಉತ್ತರ ಕರ್ನಾಟಕದ ಹಿಂದುಳಿದ ವರ್ಗದ ಅಭಿವೃದ್ಧಿ ಕಡೆ ಇರಲಿ. ದಯಮಾಡಿ. ಮತ್ ನಾ ಏನ್ರಿ ವಿಡಿಯೋದಾಗ ತಪ್ಪ ಮಾತಾಡಿ